ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಮತ್ತೆ ಒಂದು ಬಿಗ್ ಬಾಸ್ ಕಂಟೆಂಟ್ ಜೊತೆಗೆ ಬಂದಿದ್ದೀನಿ. ಬಿಗ್ ಬಾಸ್ ಬಗ್ಗೆನೇ ಜಾಸ್ತಿ ಎಲ್ಲರೂ ಕೇಳ್ತಾ ಇದ್ದೀರಾ, ಬಿಗ್ ಬಾಸ್ ಬಗ್ಗೆನೇ ಕಮೆಂಟ್ಸ್ ಬರ್ತಾ ಇದೆ, ಬಿಗ್ ಬಾಸ್ ಬಗ್ಗೆ ಮಾತುಗಳು ಬರ್ತಾ ಇದೆ. ಯಾಕಂದರೆ ಗ್ರ್ಯಾಂಡ್ ಫಿನಾಲೆ ಇದೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಸೊ ಬಿಗ್ ಬಾಸ್ ಬಗ್ಗೆ, ಬಿಗ್ ಬಾಸಲ್ಲಿ ಸದ್ಯಕ್ಕೆ ಫಿನಾಲೆ ಹತ್ರ ಬರ್ತಿದ್ದಂಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿದೆ ಅನ್ನೋದಕ್ಕಿಂತ ಪೇಯ್ಡ್ ಕಮೆಂಟ್ಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕಪ್ಪ, ಅಲ್ಲೊಂದಷ್ಟು ಬರ್ತಾವೆ. ಬೇರೆ ಯಾವುದೋ ಕಂಟೆಂಟು ಯೂಟ್ಯೂಬ್ಸಲ್ಲಿ ಕೆಲವೊಂದರಲ್ಲೆಲ್ಲ ಯಾವ ಥರ ಆಗ್ತಿದೆ ಅಂದರೆ, ಯಾವುದೋ ವಿಡಿಯೋ ಅಲ್ಲಿ ಇನ್ನೇನೋ ಕಮೆಂಟ್ ಬಂದಿರುತ್ತೆ, ಬಿಗ್ ಬಾಸ್ ಬಗ್ಗೆ ಅಲ್ಲೂ ಕಮೆಂಟ್ ಮಾಡೋದು ಹೋಗಿ. ಈ ಬೋಟ್ಗಳನ್ನ ಯೂಸ್ ಮಾಡಿ ಏನು ಮಾಡಿದ್ದಾರೆ, ಒಂದು ಪ್ಯಾಟರ್ನ್ ಕೊಟ್ಬಿಟ್ಟಿದ್ದಾರೆ, ಈ ಥರ ಒಬ್ಬ ಸ್ಪರ್ಧಿ ಬಗ್ಗೆ ಕಮೆಂಟ್ ಮಾಡ್ಬೇಕಂತೇಳಿ. ಅದು ಹೋಗಿ ಎಲ್ಲ ಕಡೆ ಹೋಗಿ ಕಮೆಂಟ್ ಮಾಡ್ಕೊಂಡು ಬರುತ್ತೆ. ಹಿಂಗಾಗ್ತಿದೆ. ಇನ್ನು ಇನ್ಸ್ಟಾಗ್ರಾಮಲ್ಲಂತೂ ಕೇಳೋದೇ ಬೇಡ. ಈ ಕಲರ್ಸ್ ಅವ್ರು ಪ್ರೋಮೋ ಹಾಕ್ತಿದ್ದಂಗೆ ಸಾಕು, ಅಲ್ಲಿ ಫಸ್ಟ್ ರೆಡಿ ಇರ್ತಾರೆ, ಎಷ್ಟೊತ್ತಿಗೆ ಬರುತ್ತಪ್ಪ ಪ್ರೋಮೋ ಅಂತೇಳಿ. ಅಲ್ಲೊಂದಷ್ಟು ಕಮೆಂಟ್ಗಳು ನೀವು ಅಬ್ಸರ್ವ್ ಮಾಡಿರ್ಬೋದು. ಒಂದೇ ನೇಮಲ್ಲಿ ಒಂದು 10-15 ಕಮೆಂಟ್ಗಳು ಬಂದಿರುತ್ತೆ. ಈ ಥರ ಎಲ್ಲ ಯಾರು ಜೆನ್ಯೂನ್ ಫ್ಯಾನ್ಸ್ ಯಾರು ಮಾಡಲ್ಲ. ಈ ಥರ ಎಲ್ಲ ಬಂದು ಮಾಡ್ತಾರೆ, ತೀರಾ ಅಷ್ಟು ಓವರ್ ಆಗಿ ಒಂದೇ ತರ ಯಾರು ಮಾಡಲ್ಲ, ಡಿಸೈನ್ ಆಗಿ ಮಾಡ್ತಾರೆ. ಅದು ಹೆಂಗ್ ಗೊತ್ತಾ, ಇನ್ನೊಂದು ಫೇಕ್ ಕಮೆಂಟ್ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ನೀನು ಅವ್ರ ಪ್ರೊಫೈಲ್ ತೆಗೆದ್ರೆ 0 ಫಾಲೋವರ್ಸ್ 0 ಇದು, ಮತ್ತೆ ನೇಮ್ ಒಳ್ಳೆ YJK ರೀಸೆಂಟ್ಲಿ ಕ್ರಿಯೇಟೆಡ್ ಪ್ರೊಫೈಲ್ಸ್ ಇರ್ತವೆ. ಇಲ್ಲ ಅಂದ್ರೆ ಆಟೋಮೆಟಿಕಲಿ ಹೇಳಿದ್ನಲ್ಲ ಈಗ, ಸಮ್ ಆಟೋಮೇಟೆಡ್ ಟೆಕ್ನಾಲಜೀಸ್ನ ಯೂಸ್ ಮಾಡಿ ಅದಾಗದೆ ಯೂಸರ್ ಕ್ರಿಯೇಟ್ ಮಾಡುತ್ತೆ, ಫಾಲೋವರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಎಲ್ಲ ಕ್ರಿಯೇಟ್ ಮಾಡಿರೋ ಐಡಿಯಿಂದ ಕಮೆಂಟ್ಗಳು ಬರ್ತಾ ಇರುತ್ತೆ. ಯಾರು ಪ್ರಥಮ್ ಲಾಸ್ಟ್ ಬಿಗ್ ಬಾಸ್ ವಿನ್ನರು, ಅವರೊಂದೇ ರೀಸೆಂಟಾಗಿ ಒಂದು ಕಮೆಂಟ್ ಮಾಡಿದ್ರು ಈ ಸೀಸನ್ ಬಗ್ಗೆ. ಈ ಸೀಸನ್ ಒಂಥರ ದುರಂತ ಆಗೋಗ್ಬಿಟ್ಟಿದೆ ಅಂತ. ಏನಕ್ಕೆ ಅಂದರೆ ಇದೇ ಈ ಪೇಯ್ಡ್ ಕಮೆಂಟ್ಸಿಂದ. ಈವನ್ ಅವರ ಪ್ರೊಫೈಲಲ್ಲೂ ಯಾವುದೋ ಒಂದು ವಿಡಿಯೋ ಹಾಕಿದರೆ ಅದಕ್ಕೆ ಬಿಗ್ ಬಾಸ್ ಕಮೆಂಟ್ಗಳು ಬರೋದು. ಸೊ ಈ ಥರ ಎಲ್ಲ ಆಗ್ತಾ ಇದೆ ಅಂತ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇದು ಒಂದು ವಿಚಾರ. ಈಗ ಪೇಯ್ಡ್ ಕಮೆಂಟ್ಸ್ಗಳು ಆವಳಿ ಜಾಸ್ತಿ ಆಗಿದೆ, ತುಂಬ ಜನ ಮಾಡ್ತಿದ್ದಾರೆ. ಆ್ಯಂಡ್ ಇದೇನು ಹೊಸದಲ್ಲ, ಒಂದು 2-3 ಸೀಸನಿಂದ ಜಾಸ್ತಿ ಆಗಿದೆ ಇದು, ಲಾಸ್ಟ್ ಸೀಸನ್ಗಳಲ್ಲೂ. ಈ ಸೀಸನಲ್ಲಿ ಪೀಕಿಗೆ ಹೋಗ್ಬಿಟ್ಟಿದೆ, ಇದು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಇನ್ನು ನೆಕ್ಸ್ಟು ಒಂದು ವಿಚಾರ ಅಂತ ಹೇಳಿದ್ರೆ, ಎಲ್ಲರೂ ಹೊರಗೆ ಬಂದಿರೋ ಸ್ಪರ್ಧಿಗಳೆಲ್ಲ ಹೇಳ್ತಾ ಇರೋದೇನೆಂದರೆ ಸಂಗೀತ ವಿನ್ನರ್ ಆಗ್ತಾರೆ ಅಂತ. ಸೊ ಆ ಥರ ಹೇಳ್ತಾ ಇದ್ದಾರೆ. ಸೊ ಲೇಡಿ ಒಬ್ಬರೇ ಉಳ್ಕೊಂಡಿರೋದ್ರಿಂದ ಆಬ್ವಿಯಸ್ಲಿ ಹುಡುಗರಿಗಿಂತ ಜಾಸ್ತಿ ಅವರಿಗೆ ಫೋಕಸ್ ಜಾಸ್ತಿ ಇರುತ್ತೆ, ಅವ್ರು ವಿನ್ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಮತ್ತೊಂದು ಕಡೆ ಏನಂದರೆ, ಎಲ್ಲರೂ ಹೇಳ್ತಾ ಇರೋ ಪ್ಯಾಟರ್ನ್ ನೋಡ್ತಾ ಇದ್ರೆ ಮೇ ಬಿ ಕೆಲವರು, ಅದರಲ್ಲೂ ಒಂದಷ್ಟು ಜನ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದೇನೆಂದರೆ ಫಿಕ್ಸ್ ಆಗಿಬಿಟ್ಟಿದೆ ಅನ್ನೋ ಥರ ಎಲ್ಲ ಹೇಳ್ತಿದ್ದಾರೆ. ಅದರಲ್ಲಿ ಒಬ್ಬರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೊರಗೆ ಬಂದವರು ಯಾರು ಅಂತ ಹೇಳಲ್ಲ, ನಿಮಗೆ ಗೊತ್ತಿರ್ಬೋದು. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಕೇಳಿದ ಪ್ರಶ್ನೆಗೆ ಆಲ್ರೆಡಿ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಮುಂಚೆನೇ ಫಿಕ್ಸ್ ಮಾಡಿಕೊಂಡು, ಸ್ಟ್ರಾಟಜಿ ಮಾಡಿಕೊಂಡು, ಅದಕ್ಕೆ ಬೇಕಾಗಿರೋದು ಎಲ್ಲದನ್ನು ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಥರ ಎಲ್ಲ ಮಾತಾಡಿದ್ರು. ಸೊ ಒಬ್ಬ ಆ್ಯಂಕರ್ ಸುಮ್ಮನೆ ಒಂದು ಕೇಳಿದಾಗ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಹೇಳ್ತಾರೆ ಅಂದರೆ ಅದರದ್ದು ಇಂಪ್ಯಾಕ್ಟ್ ಜಾಸ್ತಿ ಇದೆ, ಅಥವಾ ಈ ಥರ ನಡೆದಿದೆ, ಅವ್ರಿಗೆ ಗೊತ್ತಿದೆ ಅನ್ನೋ ಥರನೇ ಅವರು ಆ ಪ್ಯಾಟರ್ನಲ್ಲೇ ಹೇಳಿದ್ರು. ಹೊರಗೆ ಬಂದಿರೋ ಫ್ರಸ್ಟ್ರೇಷನಲ್ಲಿ ಹೇಳಿದ್ರು ಗೊತ್ತಿಲ್ಲ. ಬಟ್ ವಿಷಯ ಅಂತೂ ಅವ್ರು ಹೇಳಿದ್ದು ತುಂಬ ಡೀಪ್ ಆಗಿತ್ತು, ತುಂಬ ಎಕ್ಸ್ಪ್ಲನೇಟರಿ ಆಗಿತ್ತು. ಅದು ಯಾರು ಅಂತ ನೀವೇ ನೋಡ್ಕೊಳ್ಳಿ. ಅದೊಂದು ವಿಚಾರ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ, ಆಮೇಲೆ ಎಲ್ಲಾದರೂ ಒಂದು ಕಡೆ ಮಿಸ್ ಹೊಡಿತಿದ್ಯಾ ಅಂತ ವ್ಯೂವರ್ಸಿಗೆ ಅನಿಸುತ್ತೆ. ಅದನ್ನೇ ಎಲ್ಲರೂ ಇವಾಗ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ನನಗೂ ಇವಾಗ ಅದನ್ನು ಹೇಳಬೇಕು ಅನ್ನಿಸ್ತು, ಅದೊಂದು ಪಾಯಿಂಟು. ಸೊ ಈ ಥರದ್ದೆಲ್ಲ ಮಾತುಕತೆ ಆಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಫೈನಲಿ. ಯಾಕಂದರೆ ನಮ್ರತಾ ಗೌಡ ತುಂಬ ಪುಷ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ಎಲಿಮಿನೇಟೇ ಮಾಡಾಕಿದ್ರು. ಅದೇ ಥರ ಇದು ಆಗ್ಬೋದು, ಮೇ ಬಿ ವಿನ್ ಆಗದೇನೂ ಇರ್ಬೋದು, ವಿನ್ ಆದರೂ ಆಗ್ಬೋದು. ಬಟ್ ಒಳ್ಳೆ ಕಂಟೆಸ್ಟೆಂಟ್ ಗೆಲ್ಲಬೇಕು ಅನ್ನೋದು ಎಲ್ರಿಗೂ ಇರೋವಂಥ ಇಂಟ್ರೆಸ್ಟು. ಆ್ಯಂಡ್ ಇನ್ನೊಂದೇನೆಂದರೆ, ಈ ಪೋಲ್ಸಲ್ಲೆಲ್ಲ ಬರೋದನ್ನ ತುಂಬ ಜನ ಸೀರಿಯಸ್ ಆಗಿ ತೊಗೊತಿದ್ದಾರೆ. ಬಟ್ ಏನಾಗ್ತಿದೆ ಪೋಲ್ಸಲ್ಲಿ, ಯೂಟ್ಯೂಬಲ್ಲಿ ಒಂದೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಒಂದೊಂದು ಥರ ಬರ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಪೇಯ್ಡ್ ಕಮೆಂಟ್ಸ್ ಬರ್ತಾ ಇದ್ರೆ, ಯೂಟ್ಯೂಬಲ್ಲಿ ಸ್ವಲ್ಪ ಕಮ್ಮಿ ಇದೆ. ಬಟ್ ಅಲ್ಲಿ ಪೋಲಲ್ಲಿ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಫೇಸ್ಬುಕ್ಕಲ್ಲೇ ಒಂಥರ ರಿಸಲ್ಟ್ ಬರ್ತಾ ಇದೆ, ಇನ್ಸ್ಟಾದಲ್ಲೇ ಒಂಥರ ಬರ್ತದೆ, ಟ್ವಿಟರಲ್ಲಿ ಒಂಥರ ಬರ್ತಾ ಇದೆ, ಯೂಟ್ಯೂಬ್ಸಲ್ಲಿ ಒಂಥರ ಬರ್ತಾ ಇದೆ. ಬಟ್ ಓವರ್ ಆಲ್ ನೋಡಿದಾಗ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಮೆಜಾರಿಟಿ ಬರ್ತಾ ಇರೋದೇ ಪ್ರತಾಪ್ ಮತ್ತು ಕಾರ್ತಿಕ್. ಹಾನೆಸ್ಟ್ಲಿ ಅದು ಎಲ್ಲರೂ ಒಪ್ಕೋಬೇಕು. ಇದು ಫಿನಾಲೆ ವೀಕಲ್ಲಿ ಆಗಿರೋ ಅಂಥದ್ದು. ನೆಕ್ಸ್ಟು ಈಗ ಬಿಗ್ ಬಾಸಲ್ಲಿ ಮೆಮೊರಿ ವಾಲ್
ಫೋಟೋವಲ್ಲಿ ಬರುತ್ತಲ್ಲ, ಸೊ ಆ ಸೀರೀಸ್ ನಡೀತಾ ಇದೆ. ಆ ಸೀರೀಸಲ್ಲಿ ಯಾರಾದರೂ ಏನಾದರೂ ಒಂದು ವಿಷಯ ಪಾಸಿಟಿವ್ಸ್ ತುಂಬ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಅಗೇನ್ ಅದು ಇಂಪ್ಯಾಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ನಿಮ್ಗೇನು ಅನಿಸುತ್ತೆ ಈ ಸರ್ತಿ ಬಿಗ್ ಬಾಸ್ ಟ್ರೋಫಿ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ವೀಡಿಯೋಸ್ನ ನಮ್ಮ ಓಲ್ಡ್ ವೀಡಿಯೋಸ್ನು ನೋಡಿ. ಸೊ ಒಂದಷ್ಟು ಪ್ರಿಡಿಕ್ಷನ್ಸ್ ಮಾಡಿದ್ವಿ. ಸಬ್ಸ್ಕ್ರೈಬ್ ಆಗಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಆಗಿ, ಅದನ್ನು ಮರಿಬೇಡಿ ಅಂತ ಎಲ್ಲರೂ ಹೇಳೋಂಗೆ ನಾವು ಹೇಳಲೇಬೇಕು. ಸಬ್ಸ್ಕ್ರೈಬ್ ಆಗಿ. ಸಿಗೋಣ. ಬಾಯ್ ಬಾಯ್.